ಹಾಯ್ ಎಲ್ಲರಿಗೂ ಕೂಡ ನಮಸ್ತೆ. ನಾನು ನಿಮ್ಮೆಲ್ಲರ ಜೀವನ್ ಸರ್ ಮಾತಾಡೋದು. ಇವತ್ತಿನ ಒಂದು ತರಗತಿಯಲ್ಲಿ ನಾವು SSC GD ಪರೀಕ್ಷೆಯ ಒಂದು ಮೇ 11ನೇ ತಾರೀಕು ಅಂದರೆ ಇವತ್ತಿನ ಒಂದು ಸೆಕೆಂಡ್ ಶಿಫ್ಟ್ ವಿಶ್ಲೇಷಣೆಯನ್ನು ಮಾಡ್ಕೊಳ್ತಾ ಹೋಗೋಣ. ಅತ್ಯಂತ ಮುಖ್ಯವಾಗಿ GK ಏನು ಕ್ವಶನ್ಸ್ ಇರ್ತವೆ, GK ಕ್ವಶನ್ಸು ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಪ್ರತಿದಿನ 2 ರಿಂದ 3 ಶಿಫ್ಟ್ಗಳು ಏನು ನಡೆಯುತ್ತಲ್ವ, ಅದರಲ್ಲಿ ಮ್ಯಾಕ್ಸಿಮಮ್ GK ಟ್ರೈ ಮಾಡ್ತೇನೆ 2 ಶಿಫ್ಟ್ದು ಕೊಡೋಕ್ಕೆ. ಇನ್ನೊಂದು ಶಿಫ್ಟು ತುಂಬ ಜನ ಕೇಳ್ತಿದ್ದಾರೆ, ಮ್ಯಾಥ್ಸ್ ಮಾಡಿ ಅಂತ, ಕ್ವಾಂಟ್ ಮಾಡಿ ಅಂತ. ಓಕೆನಾ, ಕ್ವಾಂಟ್ನ ನಾನು ಎವ್ರಿ ಈವ್ನಿಂಗ್ 7 o'clock ತೊಗೊಳ್ತೇನೆ. ಅವತ್ತಿನ ಒಂದು ಕ್ವಶನ್ಸನ್ನು ತೆಗೆದುಕೊಂಡು ಬಂದು 3 ಶಿಫ್ಟ್ನಲ್ಲಿ ಯಾವುದಾದ್ರು ಟಫ್ ಕ್ವಶನ್ಸ್ ಇತ್ತು ಅಂತ ತೆಗೆದುಕೊಂಡು ಬರ್ತೇನೆ. ಈಸಿ ಇತ್ತಂತಾರೆ ನಿಮಗೆಲ್ಲರೂ ಕೂಡ ಮಾಡ್ಕೋತೀರಾ. ಆ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ. ಇದ್ರ ಬಗ್ಗೆ ನಿಮಗೇನಾದರೂ ಡೌಟ್ಸ್ ಇತ್ತು ಅಂತ ಅಂದರೆ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ. ಮತ್ತು ಇಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು ಅಂದರೆ ಮ್ಯಾಥ್ಸ್ ಬೇಗ ಮಾಡಬೇಕು ಅಥವಾ GK ಸಂಜೆ ಮಾಡಿ, ಈ ರೀತಿಯಾಗಿ ಏನಾದರೂ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇಲ್ಲಿ ಈಗ ಮೇಯ್ನಾಗಿ ಏನು ನಾನು ತರಗತಿಗಳನ್ನು ಕೊಡ್ತಾ ಹೋಗ್ತೇನೆ. GK ತರಗತಿಗಳು ಇದುವರೆಗೂ ಏನೇನಾಗಿದ್ದಾವೆ ಅದರದ್ದೆಲ್ಲದರ ಒಂದು PDF ಇದೆ. ಅಂದರೆ ಇದುವರೆಗೂ ಟೋಟಲಾಗಿ ಅರೌಂಡು ಒಂದು 30 ಶಿಫ್ಟ್ಗಳು ನಡೆದಿದ್ದಾವೆ. ಆ ಒಂದು 30 ಶಿಫ್ಟ್ನ ಒಂದು GK ತರಗತಿಗಳು ಮತ್ತು ಇಲ್ಲಿ PDF ರೂಪದಲ್ಲಿ ನಿಮಗೆ ಆಲ್ರೆಡಿ ಪ್ರೊವೈಡ್ ಮಾಡಿದ್ದೇನೆ. ಅದಕ್ಕೆ ನೀವೇನು ಮಾಡಬೇಕು ಅಂತ ಅಂದರೆ SSC GD 2026 ಒಂದು GK GS PDF ಬೇಕು ಅಂತ ಅಂದರೆ ನಿಮಗೆ 29 ರೂಪಾಯಿ, ಜಾಸ್ತಿ ಅಮೌಂಟ್ ಹಾಕಿಲ್ಲ ನಾವು, ಬರೀ 29 ರೂಪಾಯಿಗಳು. ನಿಮಗೆ ಅರೌಂಡು ಎಷ್ಟು ಕ್ವಶನ್ಸ್ ಸಿಗ್ತವೆ ಅಂತ ಅಂದರೆ 200ಕ್ಕೂ ಅಧಿಕ ಕ್ವಶನ್ಸ್ಗಳು ಇಲ್ಲಿ ಸಿಗ್ತವೆ. ಫೋನ್ಪೇ ಮುಖಾಂತರ ನೀವು ಏನು ಮಾಡಬೇಕು ಅಂತ ಅಂದರೆ ಅಮೌಂಟನ್ನು ಸೆಂಡ್ ಮಾಡಿ udyogjeevan12@gmail.comಗೆ ನೀವೇನು ಮಾಡಬೇಕು, ಸ್ಕ್ರೀನ್ಶಾಟನ್ನು ಸೆಂಡ್ ಮಾಡಬೇಕು. ನೀವು ಇಮೇಲಿಗೆ ಸ್ಕ್ರೀನ್ಶಾಟ್ ಸೆಂಡ್ ಮಾಡಿಲ್ಲ ಅಂತ ಅಂದರೆ ನಮಗೆ ಯಾವುದು ನೀವು PDFನ ಸೆಂಡ್ ಮಾಡೋದಕ್ಕೆ ಯಾವುದು ಪ್ಲ್ಯಾಟ್ಫಾರ್ಮ್ ಇರೋದಿಲ್ಲ. ಅಮೌಂಟ್ ಸೆಂಡ್ ಮಾಡಿದ ನಂತರ ಇಮೇಲ್ ಮಾಡಿದರೆ ಮಾತ್ರ ನಾವು PDF ಸೆಂಡ್ ಮಾಡೋದು. ಅದಕ್ಕಾಗಿ ಅಮೌಂಟ್ ಸೆಂಡ್ ಮಾಡಿದ ನಂತರ PDF ಸೆಂಡ್ ಮಾಡಿ. ತುಂಬ ಜನ ಅಮೌಂಟ್ ಸೆಂಡ್ ಮಾಡಿದರೆ ಬಟ್ PDFಗೆ ಸೆಂಡ್ ಮಾಡೋದಕ್ಕೆ ಇಮೇಲೇ ಮಾಡಿಲ್ಲ. ನಾವು ಯಾವ ರೀತಿ ಇಮೇಲ್ ಕಳಿಸೋದು ನಿಮಗೆ? ಅದಕ್ಕಾಗಿ ಇದನ್ನು ಮಾಡಿ. 29 ರೂಪಾಯಿ ಅಷ್ಟೇ ಇದೆ. ನಿಮಗೇನಾದರೂ ಇನ್ನೂ ಹೆಚ್ಚಿನದಾಗಿ ನಮ್ಮ ಒಂದು ತರಗತಿಗಳು ಇಷ್ಟ ಆಗಿ ನಿಮಗೇನಾದರೂ ಕೊಡಬೇಕನ್ನಿಸಿದ್ರೆ ಜಾಸ್ತಿ ಕೊಡ್ಬೋದು. ಅದನ್ನು ನೋಡಿಕೊಂಡು ಈಗ ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆಗೆ ಹೋಗೋಣ. ಏನಪ್ಪ ಮೊದಲನೇ ಪ್ರಶ್ನೆ ಅಂತ ಅಂದರೆ, ಹೂ ವಾಸ್ ದ ಚೇರ್ಮನ್ ಆಫ್ ದ ಫಂಡಮೆಂಟಲ್ ರೈಟ್ಸ್ ಸಬ್ ಕಮಿಟಿ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತ. ನೋಡಿ, ಸಂವಿಧಾನ ರಚನಾ ಸಭೆಯ ಒಂದು ಡ್ರಾಫ್ಟಿಂಗ್ ಕಮಿಟಿಯ ಹೆಡ್ ಯಾರು ಅಂತ ಕೇಳಿದರೆ ಡಾಕ್ಟರ್ BR ಅಂಬೇಡ್ಕರ್ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಇಲ್ಲೇನು ಪ್ರಶ್ನೆ ಕೇಳಿದರೆ ಸಂವಿಧಾನ ರಚನಾ ಸಭೆಯ, ನೋಡಿ, ಸಂವಿಧಾನ ರಚನಾ ಸಭೆಯ ಮೂಲಭೂತ ಹಕ್ಕುಗಳ ಉಪಸಮಿತಿ ಅಂತ ಅಂದರೆ ಸಬ್ ಕಮಿಟಿ ಹೆಡ್ ಯಾರು ಅಂತ, ಅಧ್ಯಕ್ಷರು ಯಾರು ಅಂತ ಕೇಳಿದರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಯಾರು ನೋಡೋಣ. ಈಗ ಯಾರಪ್ಪ ಆಗಿದ್ರು ಅಂತ ಅಂದರೆ ಇಲ್ಲಿ JB ಕೃಪಲಾನಿಯವರಾಗಿದ್ದರು. ಆಪ್ಷನ್ ಇಲ್ಲಿ B, JB ಕೃಪಲಾನಿಯವರು ಏನಾಗಿದ್ದಾರೆ, ಏನು ಸಂವಿಧಾನದ ಉಪಸಮಿತಿಯ ಒಂದು ಏನು ಸಬ್ ಕಮಿಟಿ ಆಗಿದ್ದರು. ಫಂಡಮೆಂಟಲ್ ರೈಟ್ಸ್ದು ಉಪಸಮಿತಿ ಸಬ್ ಕಮಿಟಿ ಆಗಿದ್ದರು. ಅದಕ್ಕಾಗಿ ನೆನಪಿಟ್ಕೊಳ್ಳಿ, ಆಪ್ಷನ್ B ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ ಎರಡನೇ ಪ್ರಶ್ನೆ, ದ ಗೋಲ್ಡನ್ ರೆವಲ್ಯೂಷನ್ ಇನ್ ಇಂಡಿಯಾ ಇಸ್ ಪ್ರೈಮಲಿ ಅಸೋಸಿಯೇಟೆಡ್ ವಿತ್ ಅಂತ ಕೊಟ್ಟಿದ್ದಾರೆ. ಬಂಗಾರ ಕ್ರಾಂತಿ ಅಂತಕ್ಕಂಥದ್ದು, ಗೋಲ್ಡನ್ ರೆವಲ್ಯೂಷನ್ ಪ್ರಮುಖವಾಗಿ ಯಾವುದರ ಉತ್ಪಾದನೆಗೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು. ತೈಲ ಬೀಜಗಳು, ಜೇನುತುಪ್ಪ ಮತ್ತು ತೋಟಗಾರಿಕೆ, ಬೇಳೆಕಾಳುಗಳು ಮತ್ತು ಸಕ್ಕರೆ ಅಂತ ಕೊಟ್ಟಿದ್ದಾರೆ. ನೋಡಿ, ಹಾರ್ಟಿಕಲ್ಚರ್ಗೆ ಸಂಬಂಧಪಟ್ಟಂತೆ ಅಥವಾ ಜೇನುತುಪ್ಪ ಮತ್ತು ತೋಟಗಾರಿಕೆಗೆ ಸಂಬಂಧಪಟ್ಟಂತೆ ಈ ಒಂದು ಗೋಲ್ಡನ್ ರೆವಲ್ಯೂಷನ್ ಏನಿದೆ, ಬಂಗಾರ ಕ್ರಾಂತಿ ಏನಿದೆ, ಅದು ಸಂಬಂಧ ಮಾಡಿದೆ. ಆಪ್ಷನ್ ಇಲ್ಲಿ ಯಾವುದು ಅಂತ ಕೇಳ್ತಾರೆ, ಆಪ್ಷನ್ B ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ, ವಿಚ್ ಲೇಯರ್ ಆಫ್ ದ ಅಟ್ಮಾಸ್ಫಿಯರ್ ಡೂ ದ ಮೋಸ್ಟ್ ಮೆಟಿಯೋರ್ಸ್ ಬರ್ನ್ ಅಪ್ ಫ್ರಮ್ ದ ಎಂಟ್ರಿ ಅಂತ. ನೋಡಿ, ಏನು ಪ್ರಶ್ನೆ, ವಾತಾವರಣದ ಯಾವ ಪದರದಲ್ಲಿನ ಹೆಚ್ಚಿನ ಉಲ್ಕೆಗಳು ಪ್ರವೇಶ ಮಾಡಿದಾಗ ಸುಟ್ಟು ಹೋಗ್ತವೆ ಅಂತ. ನೋಡಿ, ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೀಸೋಸ್ಪಿಯರ್ ಮತ್ತು ಎಕ್ಸೋಸ್ಪಿಯರ್ ಅಂತ. ಎಕ್ಸೋಸ್ಪಿಯರಲ್ಲಿ ಏನಿರ್ತವೆ ಅಂತ ಅಂದರೆ ಮೆಟಿವರ್ಸ್ ಇರ್ತವೆ ಹೊರಗೆ. ಅದು ನೆಕ್ಸ್ಟು ಮೀಸೋಸ್ಪಿಯರಿಗೆ ಬಂದಾಗ, ಹಾಗಾದರೆ ಎಷ್ಟು ಸ್ಪಿಯರ್ಸ್ಗಳಿದ್ದಾವೆ? ಟ್ರೋಸ್ಮಿತ್ ಎಕ್ಸೋ ಅಂತ. ನೋಡಿ, ಟ್ರೋಸ್ ಮೀ TH ಎಕ್ಸೋ. ನೋಡಿ, ನಿಮಗೆ ಈಸಿಯಾಗಿ ಹೇಳ್ತೇನೆ. ಟ್ರೋ ಅಂತ ಟ್ರೋಪೋಸ್ಪಿಯರ್, ಎಸ್ ಅಂತ ಅಂದರೆ ಸ್ಟ್ರಾಟೋಸ್ಪಿಯರ್, ಮೀ ಅಂತ ಅಂದರೆ ಮೀಸೋಸ್ಪಿಯರ್, TH ಅಂತ ಅಂದರೆ ಥರ್ಮೋಸ್ಪಿಯರ್, ಎಕ್ಸೋ ಅಂತ ಅಂದರೆ ಯಾವುದು? ಎಕ್ಸೋಸ್ಪಿಯರ್ ಅಂತ. ಇಷ್ಟು ಗೊತ್ತಿರಬೇಕು. ಟ್ರೋಸ್ಮಿತ್ ಎಕ್ಸೋ ಅಂತ ನಾನು ನೆನಪಿಟ್ಕೊಂಡಿದ್ದೇನೆ, ನೀವು ಕೂಡ ನೆನಪಿಟ್ಕೋಬೋದು. ಈಗ ಯಾವ ಪದರದಲ್ಲಿ ಹೆಚ್ಚಿನ ಉಲ್ಕೆಗಳು ಪ್ರವೇಶ ಮಾಡಿದಾಗ ಸುಟ್ಟು ಹೋಗ್ತವೆ ಅಂತ ಕೇಳಿದರೆ ಮೀಸೋಸ್ಪಿಯರ್ ಅಂತ. ಆಪ್ಷನ್ C ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಕೇಳ್ತಾರೆ. ನೋಡಿ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, ದ ವೈಕೋಮ್ ಸತ್ಯಾಗ್ರಹ ಏನಿದೆ ಅದು 1924-25 ಫೋಕಸ್ಡ್ ಆನ್ ವಿಚ್ ಆಫ್ ದ ಫಾಲೋಯಿಂಗ್ ಇಶ್ಯೂಸ್ ಅಂತ. ವೈಕಮ್ ಎಂಬತಕ್ಕಂಥ ಸತ್ಯಾಗ್ರಹವು ಕೆಳಗಿನ ಯಾವ ವಿಷಯದ ಮೇಲೆ ಕೇಂದ್ರೀಕೃತವಾಗಿತ್ತು ಅಂತ. ಇದು ಯಾವ ವರ್ಷದಲ್ಲಿ ಆಯಿತು ಅಂತಲೂ ಕೂಡ ಕೇಳ್ತಾರೆ, ಅದು ಕೂಡ ನೆನಪಿಡಬೇಕು. 1924 ಮತ್ತು 25 ಈ ಒಂದು ವೈಕೋಮ್ ಸತ್ಯಾಗ್ರಹ ಆಯಿತು. ಈ ಒಂದು ಯಾವುದಕ್ಕೆ ಕೇಂದ್ರೀಕೃತ ಆಗಿದೆ ಅಂತ, ಭೂಕಂದಾಯ ಕಡಿತ,
ದೇವಾಲಯ ಪ್ರವೇಶದ ಹಕ್ಕು, ವಿದೇಶಿ ವಸ್ತುಗಳ ಬಹಿಷ್ಕಾರ ಮತ್ತು ರೈತರ ಸಾಲ ಮನ್ನಾ ಅಂತ ಕೊಟ್ಟಿದ್ದಾರೆ. ವೈಕೋಮ್ ಸತ್ಯಾಗ್ರಹ ಏನಿದೆ ದೇವಾಲಯ ಪ್ರವೇಶದ ಒಂದು ಹಕ್ಕುಗಳನ್ನು ಪಡೆಯೋದಕ್ಕೆ ಮಾಡ್ತಾರೆ. 1924-25 ಈ ಒಂದು ಸತ್ಯಾಗ್ರಹವನ್ನು ಮಾಡ್ತಾರೆ. ಇದು ಕೂಡ ಇಂಪಾರ್ಟೆಂಟು. ಡೈರೆಕ್ಟಾಗಿ ಇಸ್ವಿಯನ್ನು ಕೂಡ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ವಿಚ್ ಆರ್ಟಿಕಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ. ನೋಡಿ, ಭಾರತದ ಸಂವಿಧಾನದ ಯಾವ ವಿಧಿಯು ಏಕರೂಪ ನಾಗರಿಕ ಸಂಹಿತೆಯ ಸ್ಥಾಪನೆಗೆ ಅವಕಾಶ ನೀಡುತ್ತೆ ಅಂತ ಕೇಳಿದರೆ 44ನೇ ವಿಧಿ ಇದಕ್ಕೆ ನೀಡುತ್ತದೆ. ನೋಡಿ, ಏಕರೂಪ ನಾಗರಿಕ ಸಂಹಿತೆಯನ್ನು ಅಡಾಪ್ಟ್ ಮಾಡಿಕೊಂಡಿರ್ತಕ್ಕಂಥ ಮೊದಲ ರಾಜ್ಯ ಯಾವುದು ಅಂತ ಕೇಳ್ತಾರೆ. ಯಾವುದು? ಉತ್ತರಾಖಂಡ. ಅದೇ ಈಗ ಎರಡನೇ ರಾಜ್ಯ ಬಿಲ್ ಪ್ರಪೋಸ್ ಮಾಡಿದೆ, ಇನ್ನೂ ಕೂಡ ಕಂಟಿನ್ಯೂಸ್ ಆಗಿ ಅಡಾಪ್ಟ್ ಮಾಡ್ಕೊಂಡಿಲ್ಲ. ಆ ರಾಜ್ಯ ಯಾವುದು? ಗುಜರಾತ್. ಇವೆರಡೂ ಕೂಡ ನೆನ್ಪಿಟ್ಕೊಳ್ಳಿ, ಕ್ವಶನ್ ಇಲ್ಲಿಂದ ಬರ್ತವೆ. ಅದೇ ರೀತಿ ಮುಂದಿನ ಪ್ರಶ್ನೆ. ವಾಟ್ ಈಸ್ ದ ನೇಮ್ ಆಫ್ ದ ಬಾಂಡ್ ದಟ್ ಲಿಂಕ್ಸ್ ಅಮೈನೋ ಆಸಿಡ್ ಟುಗೆದರ್ ಇನ್ ಪ್ರೋಟೀನ್ ಅಂತ. ನೋಡಿ, ಅಮೈನೋ ಆಸಿಡ್ ಮತ್ತು ಪ್ರೋಟೀನ್ ಇವೆರಡೂ ಕೂಡ ಲಿಂಕ್ ಮಾಡೋಕ್ಕೆ ಯಾವುದು ಒಂದು ಬಾಂಡ್ ಇರುತ್ತೆ. ಆ ಒಂದು ಬಾಂಡ್ ಹೆಸರು ಏನು ಅಂತ ಕೇಳಿದರೆ ಯಾವುದಪ್ಪ ಬಾಂಡ್ ಅಂತ ಅಂದರೆ ಪೆಪ್ಟೈಡ್ ಬಾಂಡ್ ಅಂತ. ಪ್ರೋಟೀನ್ ಮತ್ತು ಅಮೈನೋ ಆಸಿಡ್ನ ಲಿಂಕ್ ಮಾಡೋದಕ್ಕೆ ಪೆಪ್ಟೈಡ್ ಬಾಂಡನ್ನು ಇಲ್ಲಿ ಯೂಸ್ ಮಾಡ್ತಾರೆ. ಆಪ್ಷನ್ ಇಲ್ಲಿ ಬಿ ಸರಿ. ನಂತರ ಇದು ಯಾವುದು ಎಲ್ಲಿ ಆಗುತ್ತೆ ಅಂತ ನಮ್ಮ ಹ್ಯೂಮನ್ ಬಾಡಿ ಒಳಗೆ, ಮಾನವನ ದೇಹದ ಒಳಗಡೆ ಪ್ರೋಟೀನ್ ಫಾರ್ಮೇಷನ್ ಆಗುವ ಸಂದರ್ಭದಲ್ಲಿ ಈ ಒಂದು ಬಾಂಡ್ ಏನಿದೆ ಫಾರ್ಮೇಷನ್ ಆಗಿರ್ತದೆ ಅಂತ. ಅದೇ ರೀತಿ ಮುಂದಿನ ಪ್ರಶ್ನೆ. ದ ಬ್ಯಾಟಲ್ ಆಫ್ ವಾಂಡಿವಾಶ್ ಕದನ ಇದೆ 1760 ಆಯಿತು. ವಾಸ್ ಫಾಟ್ ಬಿಟ್ವೀನ್ ವಿಚ್ ಟೂ ಪವರ್ಸ್ ಅಂತ ಕೊಟ್ಟಿದ್ದಾರೆ. ವಾಂಡಿವಾಶ್ ಕದನವು 1760 ಏನಾಗಿದೆ, ಯಾವ ಎರಡು ಶಕ್ತಿಗಳ ನಡುವೆ ನಡೆಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಬ್ರಿಟಿಷರು ಮತ್ತು ಮರಾಠರು, ಬ್ರಿಟಿಷರು ಮತ್ತು ಫ್ರೆಂಚರು, ಬ್ರಿಟಿಷರು ಮತ್ತು ಹೈದರಾಲಿ, ಬ್ರಿಟಿಷರು ಮತ್ತು ಡಚ್ಚರು ಅಂತ ಕೊಟ್ಟಿದ್ದಾರೆ. ಯಾರಪ್ಪ ಅಂತಂದರೆ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೆಯುತ್ತೆ ಈ ಒಂದು ವಾಂಡಿವಾಶ್ ಕದನ. 7 ಇಯರ್ ವಾರ್ ಅಂತ ಕರೀತಾರೆ. ಸಪ್ತವಾರ್ಷಿಕ ಕದನ ಅಂತಲೂ ಕೂಡ ಕರೀತಾರೆ. ಈ ಒಂದು ಕದನವನ್ನು ಯಾರ ನಡುವೆ ನಡೆಯಿತು? ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೆಯಿತು. ಇದು ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ತಾ ಬನ್ನಿ. ಯಾಕೆಂದರೆ ಡೈರೆಕ್ಟಾಗಿ ಕ್ವಶನನ್ನು ಕೇಳ್ತಾರೆ. ಕಾರ್ನಾಟಿಕ್ ವಾರ್ಸ್ ಯಾರ ನಡುವೆ ನಡೆಯಿತು, ಮತ್ತು ಈ ಒಂದು ವಾಂಡಿವಾಶ್ ಕದನ ಮತ್ತು ಸಪ್ತವಾರ್ಷಿಕ ಯುದ್ಧ ಯಾರ ನಡುವೆ ನಡೆಯಿತು ಎಲ್ಲವೂ ಕೂಡ ಕೇಳ್ತಿರ್ತಾರೆ. ಓಕೆನಾ. ನೆಕ್ಸ್ಟ್ ನೋಡಿ, ಕಾಲ್ಬೇರಿಯಾ ಎಂಬತಕ್ಕಂಥದ್ದು ಈಸ್ ದ ವರ್ಲ್ಡ್ ರಿನೌನ್ಡ್ ಫೋಕ್ ಡ್ಯಾನ್ಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಟೇಟ್ ಅಂತ. ಕಾಲ್ಬೇಲಿಯಾ ಎಂಬತಕ್ಕಂಥ ವಿಶ್ವಪ್ರಸಿದ್ಧ ಜಾನಪದ ನೃತ್ಯ ಏನಿದೆ ಯಾವ ರಾಜ್ಯಕ್ಕೆ ಸೇರಿದಾಗಿದೆ ಅಂತ ಕೇಳಿದರೆ ತುಂಬ ಇಂಪಾರ್ಟೆಂಟು. ಕಾಲ್ಬೇಲಿಯಾ ಎಲ್ಲಿಂದ ಸೇರಿದೆ ಅಂತ ಅಂದರೆ ಎಲ್ಲರೂ ಕೂಡ ಗುಜರಾತ್ ಹಾಕ್ತೀರಾ, ಗುಜರಾತ್ ತಪ್ಪು. ಇಲ್ಲಿ ರಾಜಸ್ಥಾನದಲ್ಲಿ ಸೇರಿದೆ. ರಾಜಸ್ಥಾನ ವೆರಿ ಇಂಪಾರ್ಟೆಂಟು, ತುಂಬ ಇಂಪಾರ್ಟೆಂಟು ಕಾಲ್ಬೇಲಿಯಾ ಎಂಬತಕ್ಕಂಥದ್ದು. ಮುಂದಿನ ಪ್ರಶ್ನೆ. ವಿಚ್ ಈಸ್ ದ ಓನ್ಲಿ ಆ್ಯಕ್ಟಿವ್ ವಾಲ್ಕೆನೋ ಇನ್ ಇಂಡಿಯಾ. ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ ಯಾವುದು ಅಂತ ಪ್ರಶ್ನೆ ಕೇಳಿದರೆ ನಾರ್ಕೊಂಡಮ್, ಬ್ಯಾರನ್, ಡೆಕ್ಕನ್ ಟ್ರ್ಯಾಪ್, ಅಂಡಮಾನ್ ದ್ವೀಪ. ನೋಡಿ, ನಾರ್ಕೊಂಡಮ್ ದ್ವೀಪ ಇದು ಆ್ಯಕ್ಟಿವ್ ವಾಲ್ಕೆನೋ ಅಲ್ಲ, ಬಟ್ ನಾರ್ಕೊಂಡಮ್ ದ್ವೀಪದಲ್ಲಿ ವಾಲ್ಕೆನೋ ಇದೆ. ಬ್ಯಾರನ್ ದ್ವೀಪ ಏನಿದೆ ಭಾರತ ಒಂದೇ ಒಂದು ಓನ್ಲಿ ಒನ್ ಆ್ಯಕ್ಟಿವ್ ವಾಲ್ಕೆನೋ ವಾಲ್ಕೆನೋ ಆಗಿದೆ ಅಥವಾ ಜ್ವಾಲಾಮುಖಿ ಆಗಿದೆ. ತುಂಬ ಇಂಪಾರ್ಟೆಂಟ್. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಈ ಒಂದು ಬ್ಯಾರನ್ ಐಸ್ಲ್ಯಾಂಡಲ್ಲಿ ಕಂಡುಬರುತ್ತೆ. ಓಕೆನಾ. ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ದ ಗ್ರೇಶಾಮ್ಸ್ ಲಾ ಇನ್ ದ ಎಕನಾಮಿಕ್ಸ್ ಈಸ್ ರಿಲೇಟೆಡ್ ಟು. ನೋಡಿ, ಏನು ಕೇಳಿದರೆ ಅರ್ಥಶಾಸ್ತ್ರದಲ್ಲಿ ಗ್ರೇಶಾಮ್ ನಿಯಮವು ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ. ಈ ಒಂದು ಗ್ರೇಶಾಮ್ ಲಾ ಏನಿದೆ ಅದು ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ, ಅದು ಹಣ ಚಲಾವಣೆಗೆ, ಸರ್ಕ್ಯುಲೇಷನ್ ಆಫ್ ಮನಿಗೆ ಸಂಬಂಧ ಹೊಂದಿದೆ. ತುಂಬ ಇಂಪಾರ್ಟೆಂಟು, ಡೈರೆಕ್ಟಾಗಿ ಕೇಳ್ತಾರೆ. ಇಂಥ ಒಂದು ಇಂಪಾರ್ಟೆಂಟ್ ಎಕನಾಮಿಕ್ಸ್ ಮೇಲೆ ಕ್ವಶನ್ಸ್ ಬರ್ತವೆ. ಯಾರಿಗೂ ಕೂಡ ಗೊತ್ತಿರಲ್ಲ ಇಂಥ ಕ್ವಶನ್ಸ್ಗೆ ಆನ್ಸರು. ಇದನ್ನೆಲ್ಲರೂ ಕೂಡ ಬಿಟ್ಟು ಬರ್ತೀರಾ, ಅದಕ್ಕಾಗಿ ನಾನು ತೆಗೆದುಕೊಂಡು ಬಂದಿದ್ದೇನೆ. ನೋಡಿ, ಗ್ರೇಶಾಮ್ಸ್ ಲಾ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಅಂದರೆ ಇದು ಸರ್ಕ್ಯುಲೇಷನ್ ಆಫ್ ಮನಿಗೆ ಸಂಬಂಧ ಹೊಂದಿದೆ, ಅದು ಕೂಡ ಗೊತ್ತಿರಲಿ. ಅದೇ ರೀತಿ ಮುಂದಿನ ಪ್ರಶ್ನೆ. ಹೂ ವಾಸ್ ದ ಫಸ್ಟ್ ಇಂಡಿಯನ್ ಟು ಬಿ ಅವಾರ್ಡೆಡ್ ರಾಮನ್ ಮ್ಯಾಗಸೆ ಅವಾರ್ಡ್. ನೋಡಿ, ರಾಮನ್ ಮ್ಯಾಗಸೆ ಅವಾರ್ಡ್ ಪ್ರಥಮ ಬಾರಿಗೆ ತೆಗೆದುಕೊಂಡ ವ್ಯಕ್ತಿ ಯಾರು ಅಂತ, ಭಾರತೀಯ ಯಾರು ಅಂತ ಕೇಳಿದರೆ ಬಾಬಾ ಆಮ್ಟೆ, ವಿನೋಬಾ ಭಾವೆ, ಮದರ್ ತೆರೆಸಾ, JP ಅಂತ ಕೊಟ್ಟಿದ್ದಾರೆ. JPN ಅಂತ, ಜಯಪ್ರಕಾಶ್ ನಾರಾಯಣ್ ಅಂತ. ಇದಕ್ಕೆ ಸರಿದ ಉತ್ತರವನ್ನು ನೀವು ನೋಡಿದರೆ ವಿನೋಬಾ ಭಾವೆಯವರು ಮೊದಲ ಒಂದು ಭಾರತೀಯರು ಈ ಒಂದು ರಾಮನ್ ಮ್ಯಾಗಸೆ ಅಂತ ಪಡೆದುಕೊಂಡವರು. ಇದನ್ನು ಭಾರತದ ನೋಬೆಲ್ ಅಂತ ಕರೀತಾರೆ. ಭಾರತದ ನೋಬೆಲ್, ಏಷ್ಯಾದ ನೋಬೆಲ್ ಅಂತಲೂ ಕೂಡ ಕರೀತಾರೆ ರಾಮನ್ ಮ್ಯಾಗಸೆ ಅವಾರ್ಡ್. ಭಾರತದವರು ಯಾರು ಅಂತ ಅಂದರೆ ವಿನೋಬಾ ಭಾವೆಯವರು. ಓಕೆನಾ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ವಾಟ್ ಈಸ್ ದ ಕಾಮನ್ ನೇಮ್ ಆಫ್ ದ ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ. ಅಂದರೆ ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ನ ಸಾಮಾನ್ಯ ಹೆಸರು ಏನು ಅಂತ. ತುಂಬ ಇಂಪಾರ್ಟೆಂಟ್. CaSO4.2H2O. ಇದರ ಒಂದು ಸೂತ್ರ ನೆನ್ಪಿಟ್ಕೊಂಬಿಡಿ, ಪಕ್ಕಾ ಕೇಳ್ತಾರೆ. ಇದನ್ನು ಏನಂತ ಕರೀತಾರೆ? ಕ್ಯಾಲ್ಶಿಯಂ ಸಲ್ಫೇಟ್ ಅದರ ಒಂದು ಹೆಮಿಹೈಡ್ರೇಟ್ನ ಸಾಮಾನ್ಯ ಹೆಸರು ಏನಪ್ಪ ಅಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರೀತಾರೆ. ಆಪ್ಷನ್ ಬಿ ಇಲ್ಲಿ ಸರಿದ ಉತ್ತರ. ಅದೇ ರೀತಿಯಲ್ಲಿ ಜಿಪ್ಸಮ್ ಎಂಬತಕ್ಕಂಥ ಕೂಡ ZnSO4, ಜಿಂಕ್ ಸಲ್ಫೇಟ್
ಜಿಂಕ್ ಸಲ್ಫೇಟ್ .2H2O, ಜಿಂಕ್ ಸಲ್ಫೇಟ್ .2H2O, ಇದು ಜಿಪ್ಸಮ್. ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸು CaSO4, ನೆಕ್ಸ್ಟ್ .2H2O, ಇದು ಕೂಡ ನೆನಪಿಡಲಿ. ಬ್ಲೀಚಿಂಗ್ ಪೌಡ್ರು ಮತ್ತು ಸುಣ್ಣದ ಕಲ್ಲು ಅದು ಕೂಡ ಗೊತ್ತಿರಬೇಕು. ಅದೇ ರೀತಿ ಮುಂದಿನ ಪ್ರಶ್ನೆ, ವಿಚ್ ಮೌಂಟೇನ್ ಪಾಸ್ ಆ್ಯಕ್ಟ್ಸ್ ದ ಗೇಟ್ ವೇ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಟಿಬೆಟ್ ಇನ್ ಸಿಕ್ಕಿಂ ಅಂತ. ಸಿಕ್ಕಿಂನಲ್ಲಿ, ಈ ಒಂದು ಸಿಕ್ಕಿಂನಲ್ಲಿ ಟಿಬೆಟ್ ಮತ್ತು ಇಂಡಿಯಾಗೆ ಒಂದು ಪಾಸ್ ಇದೆ, ಆ ಒಂದು ಘಾಟ್ ಇದೆ. ಅದರ ಹೆಸರು ಏನು ಅಂತ ಕೇಳಿದರೆ ನಾಥುಲಾ ಪಾಸ್ ಅಂತ. ನೋಡಿ, ನಾಥುಲಾ ಪಾಸ್ ಅಂತ ಆಪ್ಷನ್ ಇಲ್ಲಿ ಬಿ. ಇಲ್ಲಿ ಜೋಜಿಲಾ, ಬನಿಹಾಲ್, ಲೆಪುಲೇಕ್ ಇವೆಲ್ಲ ಹಿಮಾಚಲ ಪ್ರದೇಶ ಮತ್ತು ಲಡಾಖ್ನಲ್ಲಿ ಕಂಡುಬರ್ತವೆ. ನಾಥುಲಾ ಪಾಸ್ ಏನಿದೆ ಇದು ಸಿಕ್ಕಿಂನಲ್ಲಿ ಕಂಡುಬರುತ್ತೆ. ಸಿಕ್ಕಿಂನಲ್ಲಿ ಟಿಬೆಟ್ ಮತ್ತು ಭಾರತಕ್ಕೆ ಇರತಕ್ಕಂಥ ಒಂದು ಘಾಟ್ ಇದು. ಓಕೆನಾ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ, ದ ಬುಲ್ ಆ್ಯಂಡ್ ಬಿಯರ್ ಟರ್ಮ್ಸ್ ಅಸೋಸಿಯೇಟೆಡ್ ವಿತ್ ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಇದು ಷೇರು ಮಾರುಕಟ್ಟೆಗೆ, ಎಲ್ಲರಿಗೂ ಕೂಡ ಗೊತ್ತಿರ್ತದೆ ಬುಲ್ ಆ್ಯಂಡ್ ಮತ್ತು ಬೇರ್ ಅಂತ. ಷೇರು ಮಾರುಕಟ್ಟೆಗೆ ಸಂಬಂಧ ಹೊಂದಿದೆ, ಸ್ಟಾಕ್ ಮಾರ್ಕೆಟಿಗೆ. ಆಪ್ಷನ್ ಇಲ್ಲಿ ಯಾವುದು ಅಂತ ಕೇಳ್ತಾರೆ, ಆಪ್ಷನ್ ಸಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಹೂ ಆಥರ್ಡ್ ದ ಹಿಸ್ಟೋರಿಕಲ್ ಬುಕ್ ಕಿತಾಬುಲ್ ಹಿಂದ್ ಅಂತ. ಕಿತಾಬುಲ್ ಹಿಂದ್ ಎಂಬತಕ್ಕಂಥ ಒಂದು ಪುಸ್ತಕವನ್ನು ಬರೆದವರು ಯಾರು ಅಂತ ತುಂಬ ಇಂಪಾರ್ಟೆಂಟು ಕೇಳ್ತಾರೆ ನೋಡ್ರಿ. ಅಲ್ ಬೇರೂನಿ ಎಂಬತಕ್ಕಂಥವ್ರು ಈ ಒಂದು ಕಿತಾಬುಲ್ ಹಿಂದ್ ಎಂಬತಕ್ಕಂಥ ಒಂದು ಪುಸ್ತಕವನ್ನು ಬರೀತಾರೆ. ಎಲ್ಲರೂ ಕೂಡ ಇಬ್ನ ಬತೂತಾ ಅಲ್ಲ, ಅಬ್ದುಲ್ ರಜಾಕ್ ಅಲ್ಲ, ಬರ್ನಿಯರ್ ಅಲ್ಲ. ಇಲ್ಲಿ ಅಲ್ ಬೇರೂನಿ ಎಂಬತಕ್ಕಂಥವ್ರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ, ನೆನ್ಪಿಟ್ಕೊಳ್ತಾ ಹೋಗಿ. ಡೈರೆಕ್ಟಾಗಿ ಕ್ವಶನ್ಸ್ ಬರ್ತವೆ ಇಲ್ಲಿಂದ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಚ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಈಸ್ ರಿಲೇಟೆಡ್ ಟು ಎಮರ್ಜೆನ್ಸಿ ಪ್ರಾವಿಷನ್ ಅಂತ. ಎಮರ್ಜೆನ್ಸಿ ಪ್ರಾವಿಷನ್ಗೆ ಯಾವ ಒಂದು ಪಾರ್ಟ್ನಲ್ಲಿ ಅಥವಾ ಯಾವ ಒಂದು ತುರ್ತು ಪರಿಸ್ಥಿತಿ ಎಲ್ಲಿದೆ ಅಂತ, ಯಾವ ಭಾಗದಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಯಾವ ಭಾಗದಲ್ಲಿದೆ, ತುಂಬ ಇಂಪಾರ್ಟೆಂಟ್. ಇದು 18ನೇ ಭಾಗದಲ್ಲಿ ಕಂಡುಬರುತ್ತೆ. 18ನೇ ಭಾಗದಲ್ಲಿ ಕಂಡುಬರುತ್ತೆ. ಅದೇ ಇನ್ನೊಂದು 20ನೇ ಭಾಗದಲ್ಲಿ ಏನು ಕಂಡುಬರುತ್ತೆ, ಸಂವಿಧಾನದ ತಿದ್ದುಪಡಿ 368ನೇ ಆರ್ಟಿಕಲ್ ಇಲ್ಲಿ ಬರುತ್ತೆ. 368ನೇ ಆರ್ಟಿಕಲ್ಲು ಇಲ್ಲಿ ಭಾಗ 20ರಲ್ಲಿ ಕಂಡುಬರುತ್ತೆ. ಅದೇ ರೀತಿ ಎಮರ್ಜೆನ್ಸಿ ಪ್ರಾವಿಷನ್ಸ್, ತುರ್ತು ಪರಿಸ್ಥಿತಿ ನಿಬಂಧನೆಗಳು 18ನೇ ಭಾಗದಲ್ಲಿ ಕಂಡುಬರ್ತವೆ. ಪ್ರಶ್ನೆ ಕೇಳ್ತಾರೆ, ನೆನ್ಪಿಟ್ಕೊಳ್ತಾ ಹೋಗಿ. ಅದೇ ರೀತಿ ಮುಂದಿನ ಪ್ರಶ್ನೆ ಏನಪ್ಪ ಮುಂದಿನ ಪ್ರಶ್ನೆ ಅಂತ ಅಂದರೆ, ವಿಚ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಇದು 2 ಸಲ ಬಂದಿದೆ ಅಂತ ಕಾಣುತ್ತೆ. ಓಕೆ, ಮುಂದಿನ ಪ್ರಶ್ನೆ, ದ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಅಂತ ಕೊಟ್ಟಿದ್ದಾರೆ. ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಎಲ್ಲಿ ಬಂದಿದೆ? ಸೈಲೆಂಟ್ ವ್ಯಾಲಿ ಈ ಒಂದು ರಾಷ್ಟ್ರೀಯ ಉದ್ಯಾನವನ ಇದು ಕೇರಳದಲ್ಲಿ ಕಂಡುಬರ್ತದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ, ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ವಾಟ್ ಈಸ್ ದ ಕೆಮಿಕಲ್ ಸಿಂಬಲ್ ಆಫ್ ಟಂಗ್ಸ್ಟನ್ ಅಂತ ಕೊಟ್ಟಿದ್ದಾರೆ. ಟಂಗ್ಸ್ಟನ್ ಧಾತುವಿನ ರಾಸಾಯನಿಕ ಸಂಕೇತ ಏನು ಅಂತ ಕೇಳ್ತಾರೆ. ಇಂಥ ಕ್ವಶನ್ಸ್ ಎಲ್ಲ ವೋಲ್ಫ್ರಾಮ್ ಅಂತ. ಆಪ್ಷನ್ ಸಿ ಡಬ್ಲ್ಯೂ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಟಂಗ್ಸ್ಟನ್ ಅಂತ ಎಲ್ಲರೂ ಕೂಡ ಟಿ ಎನ್ ಹಾಕ್ತೀರಾ ನೋಡಿ, ಟಿ ಎನ್ ಹಾಕ್ತೀರಾ, ಟಿ ಹಾಕ್ತೀರಾ, ಟಿ ಎನ್ ಹಾಕ್ತೀರಾ, ಟಿ ಜಿ ಹಾಕ್ತೀರಾ, ಯಾವುದೂ ಅಲ್ಲ, ವೋಲ್ಫ್ರಾಮ್ ಅಂತ ಕರೀತಾರೆ. ಡಬ್ಲ್ಯೂ ಅಂತ ಹಾಕಬೇಕು. ಓಕೆನಾ. ಮುಂದಿನ ಪ್ರಶ್ನೆ, ಹೂ ವಾಸ್ ದ ಫಸ್ಟ್ ವುಮೆನ್ ಟು ರೀಚ್ ದ ಸಮಿಟ್ ಆಫ್ ಮೌಂಟ್ ಎವರೆಸ್ಟ್ ಅಂತ. ನೋಡಿ, ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ವಿಶ್ವದ ಮೊದಲ ಮಹಿಳೆ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಎಲ್ಲರೂ ಕೂಡ ನಿಮ್ಮ ಒಂದು ಆನ್ಸರ್ನ ಕಾಮೆಂಟ್ ಬಾಕ್ಸ್ ಮೂಲಕ ಕಾಮೆಂಟ್ ಮಾಡಬೇಕು. ಕ್ವಶನ್ಸ್ ಕೇಳಿದರೆ ಎಲ್ಲರೂ ಕೂಡ ಯಾರ್ಯಾರು ಆನ್ಸರ್ ಮಾಡ್ತೀರಾ ನೋಡೋಣ. ಮತ್ತು ಇಲ್ಲಿ ಎಲ್ಲ ಕ್ವಶನ್ಸ್ನ ಒಂದು PDF ಮತ್ತು ಕೊನೆಯಲ್ಲಿ ನಾನು ಆನ್ಸರನ್ನು ಕೂಡ ಕೊಟ್ಟಿರ್ತೀನಿ, ನೀವು ನೋಡ್ಕೋಬೋದು. ಆದರೆ ಅದು PDF ಅಲ್ಲಿ ಮಾತ್ರ ಸಿಗುತ್ತೆ. ಎಲ್ಲರೂ ಕೂಡ ಒಂದ್ಸಲಿ ನೋಡ್ಕೊಳ್ಳಿ PDF ಪಡ್ಕೋಬೇಕು ಅಂತ SSCGD 2025-6ನ ಒಂದು ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ಬರೀ 29 ರೂಪಾಯಿ, ಜಾಸ್ತಿ ಇಲ್ಲ, 29 ರೂಪಾಯಿನ ಸೆಂಡ್ ಮಾಡಿ ನೀವು ಪಡ್ಕೋಬೋದಾಗಿರ್ತದೆ. ಮತ್ತು ಉದ್ಯೋಗ ಜೀವನ್ 1@gmail.comಗೆ ನೀವೇನು ಮಾಡಬೇಕು, ಇಮೇಲನ್ನು ಸೆಂಡ್ ಮಾಡಬೇಕು. ಓಕೆನಾ. ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ತರಗತಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.